ಶಾರ್ಟ್ ಫಿಲಮ್ಸ್ ಎಲ್ಲ ಆದಾಗ ನಾನೇನು ಅಂಥ ದುಡ್ಡು ಮಾಡಿರಲಿಲ್ಲ. ಅಂದರೆ ನಂಗೆ ದುಡ್ಡಿಂದು ಯೋಚನೆನೂ ಇರ್ತಿಲ್ಲ. ನಾನು ಏನೋ ಸಿನಿಮಾದವ್ರು ಕರೀಲಿ, ನಾವು ನಮ್ಮ ಪರ್ಫಾರ್ಮೆನ್ಸೋ ಇಲ್ಲ ನಮ್ಮ ರೀಚೋ ನೋಡಿ ಸಿನಿಮಾದವ್ರು ಕರೀಲಿ ಅಂತ ನಾನು ವರ್ಕ್ ಮಾಡ್ತಾಯಿದ್ದೆ. ಸೊ ಜಾಸ್ತಿ ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಏನು ಕೊಟ್ಟರೆ ಅದಕ್ಕೆ ಮಾಡ್ತಾಯಿದ್ವಿ. ಬಟ್ ನಾವೆಲ್ಲ ಸೇರಿ ಸಿನಿಮಾ ಮಾಡಿದ್ಮೇಲೆ ಒಂದು 2 ವರ್ಷ ಫುಲ್ ಕಂಪ್ಲೀಟ್ ಇಂಟು ಸಿನಿಮಾ ಮಾಡಿದಾಗ ಏನೂ ಆಪರ್ಚುನಿಟೀಸ್ ಇಲ್ದಂಗೆ ಆಯಿತು. ಶಾರ್ಟ್ ಫಿಲಮ್ಸು ಮಾಡಿರಲಿಲ್ಲ, ನಾವು ಕಂಪ್ಲೀಟ್ ಸಿನಿಮಾ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಸಡನ್ನಾಗೆ ಸಿನಿಮಾ ಮುಗಿದ ಮೇಲೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರಬೇಕಾದ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಏನು ಆಪರ್ಚುನಿಟೀಸು ಇಲ್ಲ, ಅರ್ನಿಂಗ್ಸು ಇಲ್ಲ, ಸಿನಿಮಾ ರಿಲೀಸ್ಗಿನ್ನ 1 ಇಯರ್ ಟೈಮ್ ಆಗುತ್ತೆ ಅನ್ನೋ ಥರ. ಸೊ ಪರ್ಸ್ನಲ್ ಪ್ರಾಬ್ಲಮ್ಸ್, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿದಾರಲ್ಲ ನಾವು ಅಲ್ಲಿ ಎಲ್ಲ ಅದೇ ಗ್ಯಾಂಗು. ಸೊ ರೀಲ್ಸ್ ಅವನಂತರೂ ಫಸ್ಟಿಂದನೇ ನನ್ನ ಪಾರ್ಟ್ನರ್ ಥರ ಅವ್ನು ಜಯನ್ ಜಾಕಿ ಅಂತ ನೋಡಿರ್ತೀರ ನೀವು ಎಲ್ಲ ರೀಲ್ಸಲ್ಲೂ ಅವ್ನು ಇರ್ತಾನೆ. ಅವ್ನು ನನಗಿನ್ನ ಮುಂಚೆಯಿಂದ ಮಾಡೋನು. ಅವ್ನು ನನ್ನ ರೀಚ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟವನು. ಅವಾಗ ನನ್ನ ಜೊತೆ ಬಂದು ಏನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಹಂಗೆ ಅಂತ. ನಾನು ಅವಾಗ ಮಾಮೂಲಿ ಏರಿಯಾ ಹುಡುಗರಿಗೆ ಸುಮ್ಮನೆ ಇಂಟ್ರೆಸ್ಟ್ ಇರ್ತದೆ, ಹಿಂದೆ ಬಿದ್ದಿರ್ತಾರೆ, ನಾನು ಸುಮ್ಮನೆ ಅವಾಯ್ಡ್ ಮಾಡೋದು. ಪಕ್ಕ ಹೇಳ್ತೀನಿ ನೆಕ್ಸ್ಟು ಪಕ್ಕ ಹೇಳ್ತೀನಿ ಮಾಡ್ತೀವಿ ಅಂತ ಕಳಿಸ್ಬಿಡೋದು ಅವನ್ನ ಮ್ಯಾನೇಜ್ ಮಾಡಿ. ಬಟ್ ಏನೂ ಕೆಲಸ ಇಲ್ದಾಗ ಏನೋ ಮಾಡಬೇಕಲ್ಲ ಅಂತ ಸ್ಟಾರ್ಟ್ ಮಾಡಿದಾಗ ಅವ್ನು ರೀಲ್ಸ್ ನೋಡಿದೆ, ಇಲ್ಲ ಅವ್ನು ಚೆನ್ನಾಗೇ ಮಾಡ್ತಾನಲ್ಲ ಅಂತ ನೋಡಿ ತಿರ್ಗಿ ಅವ್ನು ನಾನೇ ಫೋನ್ ಮಾಡಿ ಕರ್ಸ್ಕೊಂಡು ಮತ್ತೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ನೇ ರೀಲೇ ನಮಗೆ ಒಂದು 2ನೇ 3ನೇ ರೀಲ ಸಕಾದಾಗೋಯ್ತು. ಸ್ಟ್ರಾಂಗ್ ಸುಧಾಕರ್ ಅಂತ ಲಾರಿ ನಿಲ್ಸೋ ಥರ ಏನೋ ಒಂದು ಕಂಟೆಂಟ್ ಮಾಡಿದ್ವಿ. ಸೊ ಅದು ಫುಲ್ ವೈರಲ್ ಆಗಿತ್ತು. ಅವಾಗ ಒಂದು 25 ಮಿಲಿಯನ್ ಹೋಗಿತ್ತು. ಸೊ ಅಲ್ಲಿಂದ ಕಂಪ್ಲೀಟ್ ಇಂಟು ರೀಲ್ಸೇ. ದುಡ್ಡು ಅಂತ ನೋಡಿದ್ದೆ ಇನ್ಸ್ಟಾಗ್ರಾಮಿಗೆ ಬಂದಮೇಲೆ.